ಎಫ್ ಅಂತ ಒಂದಷ್ಟು ಸೊಲ್ಯೂಷನ್ಸ್ ಅನ್ನ ಕೊಟ್ಟು ರ್ಯಾಂಡಮ್ ಆಗಿ ಪಿ ಎಚ್ ಅನ್ನ ಕೊಟ್ಟಿರ್ತಾರೆ. ಒಂದು 7, ಒಂದು 9, ಇನ್ನೊಂದು 1, ಇನ್ನೊಂದು 14, ಇನ್ನೊಂದು 8, ಇನ್ನೊಂದು 6 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ರ್ಯಾಂಡಮ್ ಆಗಿ ಒಂದಷ್ಟು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಒಂದು ಪ್ರಶ್ನೆ ಕೇಳ್ಬೋದು. ಅಥವಾ ಇದರಲ್ಲಿ ಯಾವುದು ಅಸಿಡಿಟಿಗೆ, ಹೈಪರ್ ಅಸಿಡಿಟಿಗೆ ಬೆಸ್ಟ್ ಅಂತ ಕೇಳ್ಬೋದು. ಅಂತದ್ದು ಯಾವ್ದು ಕೊಟ್ಟಿದ್ದೀನಿ? ಇದೆ ಹೈಪರ್ ಅಸಿಡಿಟಿಗೆ ಯಾವ ಸೊಲ್ಯೂಷನ್ ಅನ್ನ ಮಗು ಅಡ್ಮಿನಿಸ್ಟರ್ ಮಾಡುತ್ತೆ ಅಂತ ಕೊಡ್ತಾರೆ. ಇವೆಲ್ಲ ಅಪ್ಲಿಕೇಶನ್ ಲೆವೆಲ್ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್. ಈಗ ಇದನ್ನ ಫಸ್ಟ್ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಒಂದು ಪಿ ಎಚ್ ಸ್ಕೇಲ್ ಅನ್ನ 0 to 14 ಬರೀಬೇಕು. ಓಕೆ, ಸೊ ಮಿಡ್ಲ್ ಅಲ್ಲಿ ಏನಿದೆ? 7 ಇದೆ. ಓಕೆ, ಸೊ 1, 3, 5, 7, 9, 11, 13 and 14. ಓಕೆ, ಇದು ಪಿ ಎಚ್ ಸ್ಕೇಲ್. ಸೊರೆನ್ಸನ್ಸ್ devised this one in the year 1900. Okay, so pH scale. pH is negative logarithm of hydrogen ion concentration. ಈಗ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಲ್ಲೇ ಟೆಕ್ಸ್ಟ್ ಬುಕ್ ಅಲ್ಲೇ ಒಂದು ಡಯಾಗ್ರಾಮ್ ಕೂಡ ಇದೆ. ಈ ತರ ಡಯಾಗ್ರಾಮ್ ಇದೆ, ಅದು ನೆನಪಲ್ಲಿ ಇಟ್ಕೋಬೇಕು. ಡಯಾಗೋನಲ್ ಜಾಯಿನ್ ಆಗಿಲ್ಲ. ಓಕೆ, ಯಾಕೆ ಅಂತಂದ್ರೆ ಎಲ್ಲದರಲ್ಲೂ H+ ಅಯಾನ್ ಇದ್ದೇ ಇದೆ. ಮಿಲಿಯನ್ಸ್. ಈಗ NaOH ತಗೊಂಡ್ರೆ ಅದರಲ್ಲೂ ಕೂಡ OH- H+ ಎರಡೂ ಇದೆ. H+ ಅಯಾನ್ಸ್ ಎಷ್ಟಿದಾವೆ ಅಂತಂದ್ರೆ ಮಿಲಿಯನ್ ಸಂಖ್ಯೆಯಲ್ಲಿ ಇದಾವೆ. ಸೊ ಹಾಗಾಗಿ ಇದು ಡಯಾಗನಲ್ ಅನ್ನ ಕನೆಕ್ಟ್ ಮಾಡಿಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕು. ಈಗ ಸೊ ಇಲ್ಲಿ ನಾನು ಸಾಮಾನ್ಯವಾಗಿ ಇದನ್ನ ದೊಡ್ಡಕ್ಕೆ ಬರಿತೀನಿ, ಇದನ್ನ ಚಿಕ್ಕದು ಬರಿತೀನಿ. ಬರ್ತಾ ಬರ್ತಾ ಇದು ದೊಡ್ಡದಾಗುತ್ತೆ. ಮಕ್ಕಳಿಗೆ ಇದನ್ನ ನೋಡ್ತಿದ್ದಾಗ ಗೊತ್ತಾಗಬೇಕು ಇದು ಚಿಕ್ಕದಾಗಿದೆ ಅಂದ್ರೆ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಚಿತ್ರ ನೋಡ್ತಿದ್ದಾಗ ಒಂದು ಅಸಂಪ್ಷನ್. ಈಗ ಇದನ್ನ ಏನು ಬರೆಯೋಣ? 7 ಕೆಳಗೆ A, B ಇಲ್ಲಿ, ನೆಕ್ಸ್ಟ್ C ಇಲ್ಲಿ, D ಇಲ್ಲಿ, ನೆಕ್ಸ್ಟ್ E 8 ಅಂದ್ರೆ ಇಲ್ಲಿ ಬರುತ್ತೆ, E ಇಲ್ಲಿ ಬರುತ್ತೆ, ನೆಕ್ಸ್ಟ್ F 6 ಇಲ್ಲಿ ಬರುತ್ತೆ. ಸೊ ಇದು F. ಈಗ ಅರೇಂಜ್ ದ ಇನ್ಕ್ರೀಸಿಂಗ್ ಆರ್ಡರ್ ಅಂತಂದ್ರೆ ಎಷ್ಟು ಸುಲಭವಾಗಿ ಬರಿಬಹುದು? ಸಿ ಬರೀತಾನೆ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ವಾ? ಸೊ ಉಲ್ಟಾ ಬರಿಬೇಕು. ಸೊ ಫಸ್ಟ್ ಬಿ ಬರಿಬೇಕು. ಸೊ ಬಿ ಆದ ನಂತರ ಇ ಬರಿಬೇಕು, ಅದಾದ ನಂತರ ಎ ಬರಿಬೇಕು, ಅದಾದ ನಂತರ ಎಫ್ ಬರಿಬೇಕು, ಅದಾದ ನಂತರ ಸಿ. ಈ ಚಿಹ್ನೆ ಬೇಕಾಗಿಲ್ಲ, ಅವ್ರು ಹಿಂಗೆ ಬರೆದ್ರು ಸಾಕು. ಬಿಇ ಎ ಎಫ್ ಸಿ ಅಷ್ಟೇನೆ. ಸೊ ಈ ತರ ಅರೇಂಜ್ ಮಾಡೋದಕ್ಕೆ ಮಗುವಿಗೆ ಹೇಳ್ಕೊಡ್ಬೇಕು. ಫಸ್ಟ್ ಈ ಡಯಾಗ್ರಾಮ್ ಅನ್ನು ಹಾಕಕ್ಕೆ ಹೇಳ್ಕೊಡ್ಬೇಕು. ಡಯಾಗ್ರಾಮ್ ಕೆಳಗಡೆಗೆ ಇನ್ನೊಂದು ಪಿ ಎಚ್ ಸ್ಕೇಲ್ ಅನ್ನ ಇಲ್ಲೇ ಕಲಿಬಹುದು. ಬೈ 1 get 1 ಫ್ರೀ ಅಂತ. ಸೊ VI BGYOR ವಿಬ್ಗಯಾರ್. ಸೊ ಫಿಸಿಕ್ಸ್ ಅಲ್ಲಿ ಕಲ್ತಿದ್ದಾರೆ, ನಾವು ಇಲ್ಲೊಂದು ಹೇಳ್ಕೊಡೋದು. ಓಕೆ, ಇನ್ನೊಂದು ಬೈ 1 get 1 ಫ್ರೀ ಅಂತ ಆಗೊಂದು ಪ್ರಶ್ನೆ ಕೇಳಿದೆ. ಏನದು ಅಂತ ಹೇಳಿದ್ರೆ, ಮೀಥೈಲ್ ಆರೆಂಜು ಯಾವ ಕಲರು, ಯಾವ ಮೀಡಿಯಂ ಅಲ್ಲಿ ಏನು ಅಂತ ಕೇಳಿದೆ. ಸೊ ಅದಕ್ಕೂ ಕೂಡ ಇಲ್ಲೊಂದು ಆನ್ಸರ್ ಇದೆ. ಮೀಥೈಲ್ ಆರೆಂಜ್ ಅಂತಂದ್ರೆ ಇಲ್ಲಿದೆ, ಅದು ಮೀಥೈಲ್ ಆರೆಂಜು. ಸೊ ಆಸಿಡ್ ಅಲ್ಲಿ ಅದು ರೆಡ್, ಬೇಸ್ ಅಲ್ಲಿ ಅದು ಯೆಲ್ಲೋ. ಸೊ ಬೈ 1 get 1 ಫ್ರೀ ಅಂತ ಇದು ಕೇಳೋದು. ಯಾವ ಕಲರ್ ಅಂತ ಗೊತ್ತಾಗುತ್ತೆ. pH 14 ಇದ್ರೆ ಸೊಲ್ಯೂಷನ್ ವೈಲೆಟ್ ಕಲರ್. ಆಗ ನಾನು ಒಂದು ಇಂಡಿಕೇಟರ್ ನ ಹಾಕಿದಾಗ NaOH ಗೆ ಪರ್ಪಲ್ ಕಲರ್ ಬಂದಿರೋದು ನೋಡಿದೀರಾ, ಹೌದಲ್ವಾ? NaOH ಗೆ ಹಾಕಿದೆ. ಸೊ ಅದು ಏನದು? ಯೂನಿವರ್ಸಲ್ ಇಂಡಿಕೇಟರ್. ಸೊ ಅದೇ ನ್ಯೂಟ್ರಲೈಸೇಷನ್ ಆಗ್ಬೇಕಾ ರೆಡ್ಗೆ ಟರ್ನ್ ಆಯ್ತು. ಪೂರ್ತಿ ರೆಡ್ ಆಗಿಲ್ಲ, ಯಾಕಂದ್ರೆ ಅಷ್ಟು ಆಸಿಡ್ ಹಾಕಿಲ್ಲ. ನ್ಯೂಟ್ರಲೈಸೇಷನ್ ಆಗ್ತಿದ್ದಾಗೆ ಬೇಬಿ ಪಿಂಕ್ ಅಂತ ಹೇಳ್ತೀವಿ, ಅವಾಗ ನಾವು ಸ್ಟಾಪ್ ಮಾಡ್ತೀವಿ. ಇಲ್ಲಿ H+ OH- ಬರೆಯೋದು. ಇಲ್ಲಿ ಇದು ಯಾಕೆ ಎರಡು ಸೇಮ್ ಅಂತಂದ್ರೆ, ವಾಟರ್ ನ ಬ್ರೇಕ್ ಮಾಡಿದ್ರೆ H+ = OH-. ಒಂದು H+ ಬರುತ್ತೆ, ಒಂದು OH-, ಎರಡು ಕ್ಯಾನ್ಸಲ್ ಮಾಡ್ತವೆ. ಅದಕ್ಕೆ ವಾಟರ್ ಅಲ್ಲಿ ಸೇಮ್ ನಂಬರ್ ಆಫ್ H+ ಇದೆ, OH- ಇದೆ, ನ್ಯೂಟ್ರಲ್. ಅದು ಗೊತ್ತಾಗುತ್ತೆ ಮಗುವಿಗೆ. H+ OH- ಸೇಮ್ ಇದ್ರೆ ಅದು ನ್ಯೂಟ್ರಲ್. ಪ್ರಶ್ನೆ ಕೇಳ್ತಾರೆ ಇದನ್ನ. ಹೈಪರ್ ಅಸಿಡಿಟಿಯಿಂದ ಸಫರ್ ಆಗ್ತಿದ್ದಾರೆ, ಯಾವ ಸೊಲ್ಯೂಷನ್ ಅನ್ನ ಅದಕ್ಕೆ ಯೂಸ್ ಮಾಡಬಹುದು? pH ಯಾವುದು? pH ಬಿ ಸೊಲ್ಯೂಷನ್ ಅನ್ನ ಯೂಸ್ ಮಾಡಬಹುದು. ಓಕೆ, ಬಿ ಅದಕ್ಕೆ ಮೈಲ್ಡ್ ಬೇಸ್, ಹೌದಲ್ವಾ? ಇದರಲ್ಲಿ ಯಾವುದ್ರಲ್ಲಿ ಅತ್ಯಂತ ಹೈಯೆಸ್ಟ್ OH- ಅಯಾನ್ ಕಾನ್ಸಂಟ್ರೇಷನ್ ಇದೆ? ಇಲ್ಲಿ ನೋಡ್ತಾ ಹೋಗುತ್ತೆ ಮಗುವಿಗೆ. ಇಲ್ಲಿ ಯಾವುದು? ಡಿ. ಅದನ್ನೇ ಬರ್ದಿಲ್ಲ ನಾನು, ಡಿ. ಓಕೆ, ಅಲ್ಲಿಗೆ ಡಿ ಸೇರಿಸ್ಬೇಕು ಇಲ್ಲಿ. ಸೊ ಡಿ
ಓಕೆ, ಸೊ ಡಿ ಇಸ್ ದ ಸೊಲ್ಯೂಷನ್ ವಿತ್ ದ ಹೈಯೆಸ್ಟ್ OH ಮೈನಸ್. ಡಿ ಅನ್ನ ಆಡ್ ಮಾಡಿದ್ರೆ ಸಿ ಮತ್ತೆ ಡಿ ಅನ್ನ ಆಡ್ ಮಾಡಿದ್ರೆ ಸೊ ಸ್ಟ್ರಾಂಗ್ ಆಸಿಡ್, ಒಂದು ಸ್ಟ್ರಾಂಗ್ ಆಸಿಡ್, ಇದು ಸ್ಟ್ರಾಂಗ್ ಬೇಸ್. ದಿಸ್ ವಿಲ್ ಫಾರ್ಮ್ ನ್ಯೂಟ್ರಲ್ ಸಾಲ್ಟ್. ಸೊ ಎ ಇಸ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಸೊ ಡಿ ಅಂಡ್ ಸಿ ಅಂತ ಹೇಳ್ಬೋದು. ಈ ತರ ಬೇಕಾದಷ್ಟು ಪ್ರಶ್ನೆಗಳನ್ನ ನಾವು ತೆಗಿಬಹುದು, ಬೇಕಾದಷ್ಟು ತರ ವೆರೈಟಿಯನ್ನು ಕೊಡ್ಬೋದು. ಸೊ ಇದು ಈ ಕಾನ್ಸೆಪ್ಟ್ ಅನ್ನ ಹೇಳ್ತಾ ನಾವು ಮಕ್ಕಳಿಗೆ ಇದನ್ನ ಅಲ್ಲಿ EF ಬರೋದಿಲ್ಲಲ್ರಿ ಸರ್, ಅದು ವೀಕ್ ಬೇಸ್ ವೀಕ್ ಆಸಿಡ್ ಆಗಿರೋದ್ರಿಂದ ಅದು ಬರೀಲಿಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ. ಯಾಕೆಂತಂದ್ರೆ ನೀವು ವೀಕ್ ಆಸಿಡ್ಸ್ ಅನ್ನ ಸುಮಾರು ಲಿಸ್ಟ್ ಮಾಡಬೇಕು, ವೀಕ್ ಬೇಸಸ್ ಅನ್ನ ಲಿಸ್ಟ್ ಮಾಡಬೇಕು, ಆಗ ನಿಮ್ಗೆ ಗೊತ್ತಾಗುತ್ತೆ ಇದು ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಯಾವ್ದಾದ್ರು ಎಷ್ಟು pH ಅಂತ ಗೊತ್ತಿರಬೇಕು, ಹೌದಲ್ವಾ? ಈಗ ನಾವು 1 ಮತ್ತೆ 3 ನಡುವೆ ಹೇಳ್ತೀವಿ 1 ಇಸ್ ದ ಸ್ಟ್ರಾಂಗೆಸ್ಟ್, 3 ವೀಕ್ ಅಂತ. ಸೊ ಇದರ ಜೊತೆಗೆ ನಾವು ಈ 13 ಅನ್ನ ಅಥವಾ 11 ಅನ್ನ ಹಾಕಿದ್ರೆ ಹೆಂಗ್ ಗೊತ್ತಾಗುತ್ತೆ? ಇದಕ್ಕೆ PUC ಅಲ್ಲಿ ಈಕ್ವಿಲಿಬ್ರಿಯಂ ಚಾಪ್ಟರ್ ಅಲ್ಲಿ ಹೇಳ್ಕೊಡ್ತೀವಿ, ಯಾವ ಆಸಿಡ್ ಅನ್ನ ಯಾವ್ದಕ್ಕೆ ಹಾಕಿದಾಗ ಅದರ pH ನ, ಅದರ ಸಾಲ್ಟ್ ನ pH ಏನಾಗಿರುತ್ತೆ ಅಂತ. ಸೊ ಅದು ಇಲ್ಲಿ ಬೇಡ, ಇಲ್ಲಿ ಜಾಸ್ತಿ ಆಗುತ್ತೆ.